ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ಈ ವಿಡಿಯೋ ನೋಡ್ತಿರುವ ಹೊತ್ತಿಗೆ ದುಬೈನಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ನಡೀತಾ ಇರುತ್ತೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏಷ್ಯಾ ಕಪ್ನ ಲೀಗ್ ಮ್ಯಾಚ್ ನಡೀತಾ ಇರುತ್ತೆ. ನೀವು ಸಹ ಕ್ರಿಕೆಟ್ ಮ್ಯಾಚ್ ನೋಡ್ಕೊಳ್ತಾನೆ ಈ ವಿಡಿಯೋ ಕಡೆ ಕಣ್ಣಾಯಿಸ್ತಿರಬಹುದು. ಸೊ ಈ ಕ್ರಿಕೆಟ್ ಮ್ಯಾಚ್ ಅನ್ನೋದಿದೆಯಲ್ಲ, ಇದು ಯಾಕೆ ಇಷ್ಟೊಂದು ಚರ್ಚೆ ಆಗ್ತಿದೆ ನಿನ್ನೆ ಮೊನ್ನೆ ಅಥವಾ ಒಂದು ವಾರದಿಂದ ಅಂತ ಅನ್ನೋದಾದರೆ, ಪಹಲ್ಗಾಮ್ನಲ್ಲಿ ಪಾಕಿಸ್ತಾನದ ಪ್ರಾಯೋಜಿತ ಉಗ್ರವಾದಿಗಳು ಬಂದು ಭಾರತೀಯ ಪ್ರಜೆಗಳನ್ನು ಗುಂಡಿಟ್ಟು ಕೊಂದ ನಂತರ ನಾವು ಯಾವುದೇ ಕಾರಣಕ್ಕೂ ಸಹ ಪಾಕಿಸ್ತಾನದೊಂದಿಗೆ ಯಾವುದೇ ಸಂಬಂಧ ಇಟ್ಕೊಳ್ಳೋದಿಲ್ಲ. ಕನಿಷ್ಠ ಅವರಿಗೆ ಕುಡಿಯೋದಕ್ಕೆ ನೀರು ಬಿಡಲ್ಲ. ನೀರು ಬಂದ್, ನೀರು ಮತ್ತು ರಕ್ತ ಒಟ್ಟಿಗೆ ಹರಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಂತಹ ಮೋದಿ ಸರ್ಕಾರ, ಅವ್ರ ಜೊತೆ ಯಾವ ಮಾತುಕತೆನೂ ಇಲ್ಲ, ಸಂಧಾನನೂ ಇಲ್ಲ, ಯಾವ ಇದೂ ಇಲ್ಲ ಅಂತ ಹೇಳಿದಂತಹ ಮೋದಿ ಸರ್ಕಾರ ಮತ್ತು ಈ ಗೋಧಿ ಮಾಧ್ಯಮಗಳು ಪಾಕಿಸ್ತಾನವನ್ನು ನಾವು ಇನ್ನು ಮೇಲೆ ಹಿಂಗೆ ಮುಚ್ಚಿಬಿಡ್ತೀವಿ, ನೀರಿಲ್ದೆ ಸಾಯಿಸ್ಬಿಡ್ತೀವಿ, ನೋಡ್ತಾ ಇರಿ ಪಾಕಿಸ್ತಾನಿಗಳನ್ನ ಅಂತೆಲ್ಲ ಹೇಳಿದವರು. ಈಗ ಜೈಷಾ ಅನ್ನುವಂತಹ ಅಮಿತ್ ಶಾ ಮಗನಿಗೆ ಶರಣಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮ್ಯಾಚ್ ಆಡೋದಕ್ಕೆ ಬಿಟ್ಟಿದ್ದಾರೆ. ಈ ವಿಡಿಯೋ ನೀವು ನೋಡ್ತಾನೆ ಮ್ಯಾಚಿನ ಸ್ಕೋರನ್ನು ಸಹ ಗಮನಿಸ್ತಿರ್ತೀರಿ ಕೆಲವರು. ಸೊ ಏನಕ್ಕೆ ಇಂತಹ ಸನ್ನಿವೇಶ, ಇಂತಹ ದ್ವಿನೀತಿ? ಮೋದಿ ಮತ್ತು ಬಿಜೆಪಿ ಮತ್ತು ಅವರ ಭಕ್ತಗಣ ಯಾವ ರೀತಿ ಈ ದೇಶವನ್ನು ಯಾಮಾರಿಸ್ತಾರೆ, ದೇಶಭಕ್ತಿಯ ನಶೆಯಲ್ಲಿ ಜನರನ್ನ ತೇಲ್ಸಿ ತಮಗೆ ಏನು ಬೇಕೋ ಅದು ಮಾಡ್ಕೊಳ್ತಾರೆ. ಯಾವಾಗ ಅದು ಹಣದ ವಿಚಾರಕ್ಕೆ ಬರುತ್ತೋ, ತಮ್ಮ ಏನಂತಾರೆ ಬಂಡವಾಳಶಾಹಿ ಗೆಳೆಯರ ಲಾಭಕ್ಕೆ ಕತ್ತರಿಯಾಗುವಂತಹ ಸನ್ನಿವೇಶಗಳು ಬರುತ್ತೋ, ಆಗ ಭಾರತನೂ ಇಲ್ಲ, ಪಾಕಿಸ್ತಾನನೂ ಇಲ್ಲ, ದೇಶಭಕ್ತಿನೂ ಇಲ್ಲ, ಎಂಥದ್ದು ಇಲ್ಲ, ಎಲ್ಲವೂ ಓಕೆ. ಸಾಮಾನ್ಯ ಜನಕ್ಕೆ ನಷ್ಟ ಆಗಿದ್ರೆ ಮಾತ್ರ ಭಾರತ, ಪಾಕಿಸ್ತಾನ, ದೇಶ ಪ್ರೇಮ, ಉಗ್ರವಾದ ಎಲ್ಲವೂ ನೆನಪಾಗುತ್ತೆ ಅವ್ರಿಗೆ. ಬಂಡವಾಳಶಾಹಿಗಳು, ಅದರಲ್ಲೂ ವಿಶೇಷವಾಗಿ ಅಂಬಾನಿ ಅದಾನಿಗೆ ಏನಾದರೂ ಲಾಸ್ ಆಗುತ್ತೆ ಅನ್ನೋದಾದರೆ ಯಾವ ದೇಶಭಕ್ತಿನೂ ಇವ್ರಿಗೆ ಅಡ್ಡ ಬರೋದಿಲ್ಲ. ಅದಕ್ಕೆ ಸ್ಪಷ್ಟ ಉದಾಹರಣೆ ನೀವೀಗ ನೋಡ್ತಾ ಇದ್ದೀರಲ್ಲ, ಕ್ರಿಕೆಟ್ ಮ್ಯಾಚ್, ಏಷ್ಯಾ ಕಪ್ನ ಲೀಗ್ ಮ್ಯಾಚ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ದುಬೈನಲ್ಲಿ ನಡೀತಾ ಇರೋ ಮ್ಯಾಚ್. ಅದು ಒಂದು ಸ್ಪಷ್ಟ ಉದಾಹರಣೆ. ಏನು ಪಹಲ್ಗಾಮಲ್ಲಿ ನಡೀತು ಏಪ್ರಿಲ್ 22ನೇ ತಾರೀಕು ಆ ದೊಡ್ಡ ದುರಂತ, ನಿಮಗೆಲ್ಲ ನಾನು ಬಿಡಿಸಿ ಹೇಳಬೇಕಾಗಿಲ್ಲ. 26 ಜನ ಭಾರತೀಯರನ್ನ ಪಾಕಿಸ್ತಾನ ಪ್ರಾಯೋಜಿತ ಉಗ್ರರು ಭಾರತದ ಒಳಗೆ ನುಸುಳಿ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಕೊಂದು ಬಿಸಾಕರು. ಅವರ ಕಣ್ಣೀರುಗಳು ಇನ್ನೂ ಆರಿಲ್ಲ. ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಜೊತೆ ಎಲ್ಲ ಸಂಬಂಧಗಳನ್ನು ಕಡ್ಕೊಳ್ತಿದ್ದೀವಿ ಅಂತ ಹೇಳಿ ನದಿ ನೀರು ಹಂಚಿಕೆಯ ಅಗ್ರಿಮೆಂಟ್ಗಳನ್ನು ಸಹ, ಆ ಒಪ್ಪಂದಗಳನ್ನು ಸಹ ಮುರಿದು ಬಿಸಾಕೋರು ಭಾರತ. ನಾವು ನೀರು ಬಿಡಲ್ಲ ನಿಮಗೆ ಅಂತ. ಅದರ ಜೊತೆಗೆ ಕ್ರಿಕೆಟ್ ಸಹ ಸೇರ್ಕೊಂಡಿತ್ತು. ಕ್ರಿಕೆಟ್ ನಾವು ಆಡಲ್ಲ, ಅವ್ರ ಜೊತೆಲಿ ಆಡಲ್ಲ ಅಂತ. ಅದೆಲ್ಲ ಆದ ಮೇಲೂ ಸಹ ಈಗ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಸೊ ಯಾವ ಲೆಕ್ಕದಲ್ಲಿ ಸೂಚಿಸಿದ್ದಾರೆ ಮತ್ತು ಈ ಜೈಷಾ ಅನ್ನುವಂತಹ ವ್ಯಕ್ತಿ, ಅಮಿತ್ ಶಾ ಮಗ, ಯಾವ ರೀತಿ ಅದನ್ನು ಸಾಧಿಸ್ಕೊಂಡಿದ್ದಾರೆ ಅನ್ನೋದನ್ನ ಸ್ವಲ್ಪ ನನಗೆ ಗೊತ್ತಿರೋ ಮಾಹಿತಿಯ ಮೂಲಕ ಹೇಳುವ ಪ್ರಯತ್ನವನ್ನು ಮಾಡ್ತೀನಿ. ಜಗತ್ತಿನ ಎಲ್ಲ ಕ್ರಿಕೆಟ್ ದೇಶಗಳಲ್ಲಿಯೂ ಸಹ ಇರುವಂತಹ ಕ್ರಿಕೆಟ್ ಬೋರ್ಡಲ್ಲಿ, ಎಲ್ಲ ಬೋರ್ಡುಗಳಲ್ಲಿಯೂ ಸಹ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಬೋರ್ಡ್ ಬಂದು ಭಾರತದ ಕ್ರಿಕೆಟ್ ಬೋರ್ಡ್, BCCI ಅಂತ ಅದನ್ನು ಕರೀತಾರೆ. ಅದೊಂದು ಖಾಸಗಿ ಸಂಸ್ಥೆ, ನಿಮಗೆ ನೆನಪಿರಲಿ. ಅದು ಭಾರತ ದೇಶದ ಅಧಿಕೃತ ತಂಡ ಅಲ್ಲ. ಈ ವಿಚಾರ ಕೋರ್ಟಿಗೆ ಹೋಗಿತ್ತು ಕೆಲವು ವರ್ಷಗಳ ಹಿಂದೆ. ಅದರ ಲೆಕ್ಕಾಚಾರ ಕೊಡಬೇಕು, RTIಗೆ ಉತ್ತರ ಕೊಡಬೇಕು ಅಂತೆಲ್ಲ BCCI ಮೇಲೆ ಒತ್ತಡ ಬಂದಾಗ BCCI ಕೋರ್ಟಲ್ಲಿ ಸ್ಪಷ್ಟವಾಗಿ ಹೇಳಿತು, ಇದಕ್ಕೂ ಭಾರತ ದೇಶಕ್ಕೂ, BCCIಗೂ ಭಾರತ ಸರ್ಕಾರಕ್ಕೂ ಯಾವ ಸಂಬಂಧನೂ ಇಲ್ಲ. ಇದು ಒಂದು ಕ್ರಿಕೆಟ್ ಬೋರ್ಡ್, ಇದೊಂದು ಖಾಸಗಿ ಬೋರ್ಡು. ನಾವು ಕ್ರಿಕೆಟ್ ಆಡೋ ಪ್ಲೇಯರ್ಗಳನ್ನ ಇಟ್ಕೊಂಡು ಆಟ ಆಡಕ್ಕೆ ಹೋಗ್ತಿದ್ದೀವಿ, ಅದಕ್ಕೆ ಇಂಡಿಯಾ ಅಂತ ಹೆಸರಿಟ್ಕೊಂಡಿದ್ದೀವಿ ಅಷ್ಟೇ ಹೊರತು ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಯಾಕಂದ್ರೆ ಸರ್ಕಾರದಿಂದ ನಾವು ಯಾವ ಅನುದಾನನೂ ಪಡ್ಕೊಳ್ಳೋದಿಲ್ಲ. ಇದು ಸ್ವತಂತ್ರವಾಗಿರುವಂತಹ ಒಂದು ಕ್ರಿಕೆಟ್ ಬೋರ್ಡ್. ಯಾವುದೊಂದು ಕ್ಲಬ್ ಕ್ರಿಕೆಟ್ ಆಡುವಂತಹ ಕ್ಲಬ್ಗಳು ಇರ್ತಾವಲ್ಲ, ಅದೇ ರೀತಿ ಇದು ಇಡೀ ದೇಶಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ಲಬ್ ಅಂತ ಹೇಳಿ ಕೋರ್ಟ್ನಲ್ಲಿ ಹೇಳ್ತು. ಕೋರ್ಟ್ ಸಹ ಅದನ್ನು ಒಪ್ಕೊಳ್ತು. ಆದರೆ ಒಂದು ಹೇಳಿದ್ರು, ನೀವು ಇಂಡಿಯನ್ ಟೀಮ್ ಅಂತ ಬಳಸಂಗಿಲ್ಲ, ಟೀಮ್ ಇಂಡಿಯಾ ಅಂತ ಬೇಕಾದ್ರೆ ಬಳಸ್ಕೊಳ್ಳಿ ಅಂತ. ಅದಕ್ಕೆ ಇವತ್ತಿಗೂ ಸಹ ಇವತ್ತಿನ ದಿನಗಳಲ್ಲಿ ಅದನ್ನು ಟೀಮ್ ಇಂಡಿಯಾ ಅಂತ ಕರೆಯೋದು.
ಇಂಡಿಯನ್ ಟೀಮ್ ಅಂತ ಕರೆಯೋದಿಲ್ಲ, ಟೀಮ್ ಇಂಡಿಯಾ ಅಂತಲೇ ಕರೀತಾರೆ. ಅಫಿಷಿಯಲ್ ನೇಮ್ ಟೀಮ್ ಇಂಡಿಯಾ ಅಷ್ಟೇ. ಅದಕ್ಕೂ ಈ ಭಾರತದ ಪ್ರಜೆಗಳಿಗೂ, ಅದಕ್ಕೂ ಈ ಭಾರತ ಸರ್ಕಾರಕ್ಕೂ, ಅದಕ್ಕೂ ಈ ಸರ್ಕಾರದಲ್ಲಿರುವಂತಹ ಪ್ರೈಮ್ ಮಿನಿಸ್ಟರ್, ಸ್ಪೋರ್ಟ್ಸ್ ಮಿನಿಸ್ಟರ್ ಯಾರಿಗೂ ಸಂಬಂಧ ಇಲ್ಲ, ಹಕ್ಕೂ ಇಲ್ಲ ಅದರ ಮೇಲೆ ಚಲಾಯಿಸೋದಕ್ಕೆ. ಆದರೂ ಸಹ ಜನರ ಸೆಂಟಿಮೆಂಟ್ಗೆ ಅನುಗುಣವಾಗಿ ಪಾಕಿಸ್ತಾನದ ವಿರುದ್ಧ ಮ್ಯಾಚ್ಗಳು ಆಡಬೇಕಾದ್ರೆ ನಾವು ಇಲ್ಲಾಡಲ್ಲ, ಪಾಕಿಸ್ತಾನಕ್ಕೆ ಹೋಗೋದೇ ಇಲ್ಲ. ಪಾಕಿಸ್ತಾನದ ಅಲ್ಲಿ ಒಂದು ಕಾಮನ್ವೆಲ್ತ್ ಗೇಮ್ಸ್ ಅಥವಾ ಕಾಮನ್ವೆಲ್ತ್ ಕಪ್ ಮಾಡಿದ್ರಲ್ಲ, ಚಾಂಪಿಯನ್ಸ್ ಟ್ರೋಫಿ ಮಾಡಿದ್ದಾಗ ಪಾಕಿಸ್ತಾನದಲ್ಲಿ ಆಯೋಜನೆ ಆಗಿತ್ತು. ಬಟ್ ಭಾರತ ಅಲ್ಲಿ ಹೋಗಲಿಲ್ಲ. ನಾವು ಪಾಕಿಸ್ತಾನಕ್ಕೆ ಪ್ರವಾಸ ಮಾಡೋದಿಲ್ಲ, ನಮ್ಮ ಪಂದ್ಯಗಳನ್ನು ಮಾತ್ರ ನಾವು ದುಬೈಯಲ್ಲಿ ಆಡ್ಕೊಳ್ತೀವಿ ಅಂತ ಬೇರೆ ಕಡೆ ಶಿಫ್ಟ್ ಮಾಡಿದ್ರು. ಭಾರತದ ಪಂದ್ಯಗಳು ಮಾತ್ರ ಅಲ್ಲಿ ಆಡಿದ್ರು. ಭಾರತ ಫೈನಲ್ಗೆ ಬಂದ ಕಾರಣಕ್ಕಾಗಿ ಅಲ್ಲಿಗೆ ಶಿಫ್ಟ್ ಆಗಿ, ಈ ರೀತಿಯಾಗಿ ಎಲ್ಲವೂ ನಡ್ಕೊಂಡು ಹೋಗ್ತಾ ಇತ್ತು. ಆದರೆ ಪಹಲ್ಗಾಮ್ ಬಂದ ನಂತರ ಆಡೋದೇ ಇಲ್ಲ, ಅವ್ರ ಜೊತೆ ಆಡೋ ಅವಶ್ಯಕತೆನೇ ಇಲ್ಲ ನಮಗೆ ಅಂತ, ಆ ರೀತಿಯಾದಂತಹ ಒಂದು ನಿಲುವಿಗೆ ಎಲ್ಲ ಭಾರತೀಯರು ಬಂದರು. ಹಾಗೆ ಅನ್ಕೊಂಡಿದ್ರು ಸಹ. ಆದರೆ ಏಷ್ಯಾ ಕಪ್ ಯಾವಾಗ ಬಂತೋ ಎಲ್ಲ ಉಲ್ಟಾಯಿತು. ICC ಪ್ರೆಸಿಡೆಂಟ್ ಈಗ ಜೈಶಾ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್, ಎಲ್ಲ ದೇಶದ ಕ್ರಿಕೆಟ್ ಬೋರ್ಡ್ಗಳು ಸಹ ಅಲ್ಲಿ ರಿಜಿಸ್ಟರ್ ಆಗಿರ್ತವೆ. ಇಡೀ ಜಗತ್ತಿನ ಕ್ರಿಕೆಟ್ ಅನ್ನ ಕಂಟ್ರೋಲ್ ಮಾಡುವಂತಹ ಸಂಸ್ಥೆ ICC. ಅದರಲ್ಲಿ ಪ್ರೆಸಿಡೆಂಟ್ ಯಾರು? ಮಿಸ್ಟರ್ ಜೈಶಾ. ಹೇಗೆ ಅಂದರೆ, ಅವರು ನಿಮಗೆ ಗೊತ್ತಿದೆಯೋ ಇಲ್ವೋ, 1.5 ಲಕ್ಷ ರನ್ಸ್ ಹೊಡೆದಿದ್ದಾರೆ ಕ್ರಿಕೆಟ್ ಅಲ್ಲಿ. 1.5 ಲಕ್ಷ ರನ್ ಹೊಡೆದಿದ್ದಾರೆ, 3.5 ಲಕ್ಷ ವಿಕೆಟ್ ಪಡ್ಕೊಂಡಿದ್ದಾರೆ, ಒಂದು 50,000ದಿಂದ 60,000 ಕ್ರಿಕೆಟ್ ಮ್ಯಾಚ್ಗಳು ಆಡಿದ್ದಾರೆ. ಲೆಕ್ಕ ಯಾರಿಗೂ ಗೊತ್ತಿಲ್ಲ. ಆ ಕಾರಣಕ್ಕೆ ಅವರನ್ನು ICC ಪ್ರೆಸಿಡೆಂಟ್ ಮಾಡಿರೋದು ಅಂತ ನೀವು ಯಾರಾದ್ರೂ ಅನ್ಕೊಂಡಿದ್ರೆ ಅದೆಲ್ಲವೂ ಸುಳ್ಳು ಮಾಹಿತಿ, ಅದೆಲ್ಲವೂ ಸುಳ್ಳು. ಅಮಿತ್ ಶಾ ಮಗ ಅನ್ನೋದು ಬಿಟ್ರೆ ಜೈಶಾಗೆ ಯಾವ ಅರ್ಹತೆಯೂ ಇಲ್ಲ ಕ್ರಿಕೆಟ್ನಲ್ಲಿ ಇರೋದಕ್ಕೆ. ಕ್ರಿಕೆಟ್ ಬ್ಯಾಟ್ ಹಿಡಿಯೋದಕ್ಕೆ ಸಹ ಜೈಶಾಗೆ ಬರೋದಿಲ್ಲ. ಆದರೂ BCCI ಸೆಕ್ರೆಟರಿ, BCCI ಇದು ಪ್ರೆಸಿಡೆಂಟು, ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಪ್ರೆಸಿಡೆಂಟು, ನಂತರ ICC ಪ್ರೆಸಿಡೆಂಟ್. ಯಾಕೆ? ಜೈಶಾ ಮಗ. ಅಮಿತ್ ಶಾ ಮೋದಿಗೆ ನಿಕಟ, ಹಾಗಾಗಿ ಮೋದಿ ಜೈಶಾಗೆ ಅಂಕಲ್ ಆಗಬೇಕು. ಆ ಅಂಕಲ್ ಕೃಪೆಯಿಂದ ಜೈಶಾ ಇಷ್ಟೆಲ್ಲ ಹುದ್ದೆಗಳನ್ನು ಪಡ್ಕೊಂಡಿರೋದು. ಅಂತಹ ಜೈಶಾ ನಡೆಸುವಂತಹ ಈ ಕ್ರಿಕೆಟ್ ಸಂಸ್ಥೆಗಳು ದುಡ್ಡಿನ ಮೇಲೆ ನಿಂತಿರೋದು. IPL ಇಂದ ಹಿಡಿದು ಪ್ರತಿಯೊಂದು ಕ್ರಿಕೆಟ್ ಪಂದ್ಯವೂ ಸಹ ಹಣ, ರೊಕ್ಕ, ಪೈಸಾ. ಅದಕ್ಕೆ ಧಕ್ಕೆ ಆಗುತ್ತಲ್ಲ ಏಷ್ಯಾ ಕಪ್ಪಲ್ಲಿ ಭಾರತ ಆಡದೆ ಹೋದರೆ ಅನ್ನೋದು ದೊಡ್ಡ ಚರ್ಚೆ ಆಗೋಯ್ತು. ಹೇಗಾದರೂ ಮಾಡಿ ಭಾರತವನ್ನು ಅದರ ಜೊತೆ ಆಡಿಸಲೇಬೇಕಿತ್ತು. ಇಲ್ಲದೆ ಹೋದರೆ ಸಾವಿರಾರು ಕೋಟಿ ಲಾಸ್ ಆಗುತ್ತೆ. TV ರೈಟ್ಸ್ ಅಲ್ಲಿ ಲಾಸ್ ಆಗುತ್ತೆ, ಸ್ಟೇಡಿಯಂ ತುಂಬಲ್ಲ, ಜನ ನೋಡಲ್ಲ, ಅಡ್ವರ್ಟೈಸರ್ಸ್ ಮುಂದೆ ಬರಲ್ಲ, ಯಾರು ಬರಲ್ಲ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇಲ್ಲ ಅಂದರೆ ಅದರ ಏನು ಇನ್ಕಮ್ ಇದೆಯಲ್ಲ ಆ ಟೂರ್ನಮೆಂಟದು 50 to 70% ಕಡಿಮೆ ಆಗ್ಬಿಡುತ್ತೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಆ 50 to 70% ಕಡಿಮೆ ಆಗೋದು ಯಾರಿಗಾಗುತ್ತೆ? ಅಂಬಾನಿ ಅದಾನಿಗೂ ಆಗ್ಬಿಡುತ್ತೆ. ಯಾಕಂದರೆ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಅದರಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಅವರ ಅಡ್ವರ್ಟೈಸ್ಮೆಂಟ್ಗಳು ಓಡ್ತವೆ, ಅವರ ಆ್ಯಪ್ಗಳಲ್ಲಿ ಓಡ್ತವೆ, ಮ್ಯಾಚ್ಗಳು, ಹೈಲೈಟ್ಸು ಎಲ್ಲವೂ ಇರ್ತವಲ್ಲ. ಸೊ ಅಲ್ಲಿಗೂ ನಷ್ಟ, ಕ್ರಿಕೆಟ್ಗೂ ನಷ್ಟ, ಜೈಶಾ ನಡೆಸುವ ಸಂಸ್ಥೆಗೂ ನಷ್ಟ, ICCಗೆ. ಹಾಗಿರಬೇಕಾದ್ರೆ ಪಹಲ್ಗಾಮ್ನಲ್ಲಿ ಬಿದ್ದಿರುವಂತಹ ಹೆಣಗಳು ಇಂಪಾರ್ಟೆಂಟಾ, ಈ ಹಣ ಇಂಪಾರ್ಟೆಂಟಾ? ಜೈಶಾಗೆ ಹಣನೇ ಇಂಪಾರ್ಟೆಂಟು. ಸೊ ಅಪ್ಪನ ಮೂಲಕ ಅಪ್ಪ ಅಂಕಲ್ಗೆ ಹೇಳ್ಬಿಟ್ಟು ಸ್ವಲ್ಪ ಬಾಯಿ ಮುಚ್ಕೊಂಡಿರೋ ಕೇಳು, ನಾವು ಆಡಲೇಬೇಕು ಈ ಪಂದ್ಯನ, ಇಲ್ಲದೆ ಹೋದರೆ ಸಾವಿರಾರು ಕೋಟಿ ಲಾಸ್ ಆಗುತ್ತೆ. ಪಹಲ್ಗಾಮಲ್ಲಿ 26 ಜನ ಸತ್ರೇನಂತೆ, ನಮ್ಗೆ ಅದೇ ಇಂಪಾರ್ಟೆಂಟು, ಇದು ಇಂಪಾರ್ಟೆಂಟು. ಸಾವಿರಾರು ಕೋಟಿ ಕಳ್ಕೊಂಡು ನಾವ್ಯಾಕಿರ್ಬೇಕು? ಅಮಿತ್ ಶಾ ಹೇಳಿರ್ಬೇಕು ಮೋದಿಗೆ, ಸ್ವಲ್ಪ ಸುಮ್ಮನಿರಪ್ಪ, ಎಲ್ಲ ದೇಶಭಕ್ತಿ ಗೀಶಭಕ್ತಿ ಎಲ್ಲ ನಮ್ಗೆ ಇದರಲ್ಲಿ ತೋರ್ಸೋಕ್ಕಾಗಲ್ಲ. ದುಡ್ಡು ವಿಚಾರ ಬಂದಾಗ ಎಂಥದ್ದು ದೇಶಭಕ್ತಿ, ಅದೆಲ್ಲ ಬೇಕಾಗಿಲ್ಲ ನಮಗೆ, ಆಡಲೇಬೇಕು, ನನ್ನ ಮಗ ಆಡಿಸ್ಲೇಬೇಕು ಅಂತ. ಆ ಕಾರಣಕ್ಕೆ ನೀವೀಗ ಈ ವಿಡಿಯೋ ನೋಡಿಕೊಂಡೇ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರ್ತೀರಿ. ದುಬೈನಲ್ಲಿ ಭಾರತ ಪಾಕಿಸ್ತಾನದ ನಡುವಿನ ಪಂದ್ಯ. ಸೊ ಪಹಲ್ಗಾಮ್ನಲ್ಲಿ ನಡೆದಂತಹ ವಿಚಾರಕ್ಕೆ ಇದು ನರೇಂದ್ರ ಮೋದಿಯವರ ಪ್ರತಿಕ್ರಿಯೆ. ದೇಶಭಕ್ತಿ
ಯಾರ್ದೋ ಅಮಾಯಕರ ಪ್ರಾಣ ಹೋಯ್ತು. ಇದ್ಯಾವುದು ಸಹ ಅವರಿಗೆ ಎರಡೇ ಕಾರಣಗಳಿಗೆ ಅವ್ರಿಗೆ ನೆನಪಾಗೋದು, ವೋಟ್ ಬ್ಯಾಂಕನ್ನು ಪಡ್ಕೊಳ್ಳೋದಕ್ಕೆ, ತಮ್ಮ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ. ಅದೆರಡು ಬಿಟ್ಟರೆ ಬೇರೆ ಯಾವುದಕ್ಕೂ ಅವರಲ್ಲಿ ಭಾವನೆನೇ ಇಲ್ಲ. ಮೋದಿಗೆ ಯಾರು ಸತ್ರು ಭಾವನೆ ಇಲ್ಲ, ಯಾರು ಬದುಕಿದ್ರೂ ಭಾವನೆ ಇಲ್ಲ. ಅದನ್ನು ನಾವು ನೋಡಿದ್ದೀವಿ. ನೋಟ್ ಬ್ಯಾನ್ ಸಂದರ್ಭದಲ್ಲಿ ಜನ ಅನುಭವಿಸಿದ್ದು ನೋಡಿದ್ದೀವಿ. ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಜನ ಅನುಭವಿಸಿದ್ದು ನೋಡಿದ್ದೀವಿ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ರೈತರು ತಿಂಗಳುಗಟ್ಟಲೆ ಬಂದು ಚಳಿ, ಮಳೆ, ಗಾಳಿ, ಬಿಸಿಲು ಅಂತ ಸಾಯ್ತಾ ಇದ್ರೂ ಕೂಡ ತಿರುಗಿ ನೋಡಿದಂತಹ ಒಂದು ದಿನ, ಒಂದು ಕ್ಷಣ ಅವ್ರ ಜೊತೆ ಚರ್ಚೆ ಮಾಡೋಕ್ಕೆ ಸಿದ್ಧ ಇಲ್ಲದಂತಹ ಮೋದಿಯಿಂದ ಇದ್ಯಾವುದು 26 ಜನ ಪಹಲ್ಗಾಮಲ್ಲಿ ಸತ್ತೋಗಿದ್ದಾರೆ. ಆ ಕಾರಣಕ್ಕೆ ಸಾವಿರಾರು ಕೋಟಿ ಲಾಸ್ ಮಾಡ್ಕೊಳ್ಳೋಕ್ಕೆ ಜೈಶಾಗಿ ಬಿಡೋಕ್ಕಾಗತ್ತಾ? ಆಗಲ್ಲ. ಆ ಕಾರಣಕ್ಕೆ ನೀವೀಗ ಈ ವಿಡಿಯೋ ನೋಡಿಕೊಂಡೇ ಕ್ರಿಕೆಟ್ ಸ್ಕೋರನ್ನು ಗಮನಿಸ್ತಾ ಇದ್ದೀರಿ. ಸೊ ಇದರ ನಡುವೆ ಕ್ರಿಕೆಟ್ ಸ್ಕೋರ್ ಗಮನಿಸ್ಕೊಂಡೆ ಒಂದಂತೂ ಅರ್ಥ ಮಾಡ್ಕೊಳ್ಳಿ, BJP, ನರೇಂದ್ರ ಮೋದಿ, RSS, ಹಿಂದುತ್ವ, ಈ ಶಕ್ತಿಗಳು ಇದೆಲ್ಲವೂ ಏನಿದಾವಲ್ಲ, ಇವುಗಳಿಗೆ ದೇಶಭಕ್ತಿ ಅನ್ನೋದು ಹಣದ ಮುಂದೆ ಏನೂ ಅಲ್ಲ. ದೇಶಭಕ್ತಿನ ಪಕ್ಕಕ್ಕೆ ಸರಿಸ್ಬಿಡ್ತಾರೆ. ಅವ್ರಿಗೆ ಹಣನೇ ಮುಖ್ಯ. ಕ್ರಿಕೆಟ್ ಆದರೆ ಹಣ ಮುಖ್ಯ, ರಾಜಕೀಯ ಆದರೆ ಸೀಟು ಮುಖ್ಯ, ಕುರ್ಚಿ ಮುಖ್ಯ, ಅಷ್ಟೇ. ಇದನ್ನು ಅರ್ಥ ಮಾಡಿಸೋದಕ್ಕೆ ನಾನು ಇಷ್ಟೆಲ್ಲ ಕತೆ ಹೇಳಿದ್ದು. ಸೊ ಎಂಜಾಯ್ ಮಾಡಿ ಕ್ರಿಕೆಟ್ ಮ್ಯಾಚ್ನ. 26 ಜನ ಅಲ್ಲ, 26,000 ಜನ ಸತ್ರ ನಮಗೇನು, ವಿ ವಿಲ್ ಎಂಜಾಯ್ ದ ಕ್ರಿಕೆಟ್. ಅದೇ ತಾನೇ ನಮ್ಮ ಸರ್ಕಾರದ ಮನಸ್ಥಿತಿ. ಆ ಮನಸ್ಥಿತಿಗೆ ತಕ್ಕಂತೆ ನಾವೆಲ್ಲ ಬದುಕಬೇಕು. ಕೊನೆಯಲ್ಲಿ ಇಷ್ಟೆಲ್ಲ ಆದರೂ ಸಹ ಯಾಕೆ ಪಾಕಿಸ್ತಾನದ ವಿರುದ್ಧ ನೀವು ಪಂದ್ಯ ಆಡ್ತಿದ್ದೀರಿ, ಅವ್ರ ಜೊತೆಯಲ್ಲಿ ಪಂದ್ಯ ಆಡ್ತಿದ್ದೀರಿ ಅನ್ನೋದಕ್ಕೆ ಸರ್ಕಾರದ ಕಡೆಯಿಂದ, BJP ಕಡೆಯಿಂದ ಸಮಜಾಯಿಷಿ ಬಂದಿರೋದು ಏನೋ ಅನ್ನೋದನ್ನ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ಬಿಡ್ತೀನಿ. ಏನು ಸಮಜಾಯಿಷಿ ಅಂದರೆ, ನಾವು ಅವತ್ತು ಹೇಳಿದ್ದು ಕ್ರಿಕೆಟ್ ಆಡಲ್ಲ ಅಂತ, ಬೈಲ್ಯಾಟ್ರಲ್ ಸೀರೀಸ್ ಆಡಲ್ಲ ಅಂತ. ಅಂದರೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಮಾತ್ರ 3 ಪಂದ್ಯ 5 ಪಂದ್ಯ ಈ ರೀತಿ ಒಂದು ಟೂರ್ನಮೆಂಟ್ ಇರುತ್ತಲ್ಲ, 2 ದೇಶಗಳು ಆಡೋದು, ಅದನ್ನು ಆಡಲ್ಲ ಅಂತ. ಇದು ಮಲ್ಟಿಲ್ಯಾಟ್ರಲ್ಲು, ಇದೊಂದು ಟೂರ್ನಮೆಂಟು, ಇಲ್ಲಿ ನಾವು ಆಡ್ತೀವಿ. ನಾವು ಅವತ್ತು ಹಂಗೆ ಹೇಳಲಿಲ್ಲ. ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಬೇಡ ಅಂದಾಗ ನಾವು ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ದು ಬೈಲ್ಯಾಟ್ರಲ್ ಸೀರೀಸ್ ಆಡಲ್ಲ ಅಂತ. ಇದು ಮಲ್ಟಿಲ್ಯಾಟ್ರಲ್ ಸೀರೀಸ್, ಇದು ಒಂದು ಟೂರ್ನಮೆಂಟು, ಇಲ್ಲಿ ಆಡ್ತೀವಿ, ತೊಂದರೆ ಇಲ್ಲ. ಸರ್ಕಾರಕ್ಕೂ ತೊಂದರೆ ಇಲ್ಲ, ಪ್ಲೇಯರ್ಸ್ಗೂ ತೊಂದರೆ ಇಲ್ಲ, ನೋಡುವಂತಹ ಜನರಿಗೂ ತೊಂದರೆ ಇಲ್ಲ. ಅಷ್ಟೇ, ಇನ್ನೇನಿಲ್ಲ. ನೀವು ಸ್ಕೋರ್ ನೋಡ್ತಾ ಇರಿ, ಕ್ರಿಕೆಟ್ ನೋಡ್ತಾ ಇರಿ, ಚಪ್ಪಾಳೆ ತಟ್ತಾ ಇರಿ, ಖುಷಿ ಪಡ್ತಾ ಇರಿ, ಇನ್ನೇನಾದರೂ ಪಡ್ತಾ ಇರಿ. ಆ ಕಡೆ ಪಹಲ್ಗಾಮಲ್ಲಿ ಜೀವ ಕಳ್ಕೊಂಡವರ ಕುಟುಂಬಗಳು ಮಾತ್ರ ಅನ್ಕೊಳ್ತಿರ್ತಾರೆ, ನಮ್ಮ ಹೆಣಗಳ ಮೇಲೆ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ, ಎಂಜಾಯ್ ಮಾಡಿ ದೇಶ ಅಂತ. ಅಷ್ಟೇ, ಏನಿಲ್ಲ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.